ದಾನಿಯೇಲನು 1ನೇ ಅಧ್ಯಾಯ 8ನೆಯ ವಾಕ್ಯ. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರೆ, ಕ್ಷಮಿಸು ಎಂದು ವಿಜ್ಞಾಪಿಸಿದನು. ಈ ವಾಕ್ಯದಲ್ಲಿ ದಾನಿಯೇಲನು ಬಾಬೆಲ್ ದೇಶಕ್ಕೆ ಸರಿಯಾಗಿ ಹೋದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಬಾಬೆಲಿನ ಅರಸನಾಗಿದ್ದಂಥ ನೆಬೂಕದ್ನೆಚ್ಚರನು ಯಹೂದ ದೇಶದ ಮೇಲೆ ದಂಡೆತ್ತಿ ಬಂದು ಅದೆಲ್ಲವನ್ನ ಹಾಳು ಮಾಡಿ ಅಲ್ಲಿದ್ದವರನ್ನ ಸೆರೆಯಾಗಿ ಬಾಬೆಲ್ ದೇಶಕ್ಕೆ ಕೊಂಡೊಯ್ದು ಬಿಟ್ಟನು. ಆ ರೀತಿಯಾಗಿ ಕೊಂಡೊಯ್ಯಲ್ಪಟ್ಟವರಲ್ಲಿ ಯೌವನಸ್ಥರಾಗಿ ಪರಿಪೂರ್ಣರಾಗಿ ಬಲಿಷ್ಠರಾಗಿ ಇದ್ದಂಥವರನ್ನ ಆಯ್ಕೆ ಮಾಡಿಕೊಂಡು ಅವರನ್ನು ರಾಜನ ಸೇವೆಗಾಗಿ ರಾಜನ ಕಾರ್ಯಭಾರಗಳನ್ನು ನಿರ್ವಹಿಸುವವರಾಗಿ ಬದಲಾಯಿಸುವುದಕ್ಕೆ ತರಬೇತಿಗಳನ್ನು ಕೊಡುತ್ತಾ ಇದ್ದರು. ಆ ರೀತಿಯಾಗಿ ಆಯ್ಕೆಯಾದವರಲ್ಲಿ ದಾನಿಯೇಲ ಹಾಗೆ ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಕೂಡ ಇದ್ದರು. ಈಗ ಇವರಿಗೆ ಹೇಗಂದರೆ ರಾಜನು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಕೊಟ್ಟು ರಾಜನು ಕುಡಿಯುವಂಥ ದ್ರಾಕ್ಷಾರಸವನ್ನು ಕೊಟ್ಟು ರಾಜನ ಸಕಲ ಕಾರ್ಯಭಾರಗಳ ತರಬೇತಿಯನ್ನು ಶಿಕ್ಷಣವನ್ನು ಕೊಡುತ್ತಾ ಇದ್ದರು. ಈ ರೀತಿಯಾಗಿ ಒಂದು ಕಡೆ ಸುಖಭೋಗವಾಗಿ ಜೀವಿಸಿ ಮತ್ತೊಂದು ಕಡೆ ಕಲಿಕೆಯನ್ನು ಕೂಡ ಅವರು ಮಾಡಬೇಕಾಗಿತ್ತು. ಕೊನೆಗೆ ಯಾರು ಸಮರ್ಥರಾಗಿ ಇರುತ್ತಾ ಇದ್ದರೋ ಅವರು ಅಧಿಕಾರಗಳಿಗೆ ನೇಮಿಸಲ್ಪಡುತ್ತಾ ಇದ್ದರು. ಇಂತಹ ಸಮಯದಲ್ಲಿ ದಾನಿಯೇಲನಾದರೂ ಒಂದು ತೀರ್ಮಾನವನ್ನು ಮಾಡುತ್ತಾ ಇದ್ದಾನೆ. ನಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ನನ್ನನ್ನು ಅಶುದ್ಧ ಮಾಡಿಕೊಳ್ಳುವುದಿಲ್ಲ ಎಂಬುದಾಗಿ, ಅಂದರೆ ದೇವರು ತಿನ್ನಬಾರದೆಂಬುದಾಗಿ ಹೇಳಿದಂಥ ಕೆಲವೊಂದು ವಿಷಯಗಳಿದ್ದವು. ಆದರೆ ಬಾಬೇಲಿನವರು ಅನ್ಯರು, ಅವರು ಎಲ್ಲವನ್ನು ಕೂಡ ತಿನ್ನುತ್ತಾ ಇದ್ದರು, ದ್ರಾಕ್ಷಾರಸವನ್ನು ಕುಡಿಯುತ್ತಾ ಇದ್ದರು. ಆದರೆ ದಾನಿಯೇಲನು ಅದನ್ನು ಸೇವಿಸಿ ನಾನು ದೇವರಿಗೆ ಅವಿಧೇಯನಾಗುವುದಿಲ್ಲ, ದೇವರ ಕಟ್ಟಳೆಗಳನ್ನು ಮೀರುವುದಿಲ್ಲ ಎಂಬುದಾಗಿ ಆ ದಾಸತ್ವದ ಅವಸ್ಥೆಯಲ್ಲಿ ಕೂಡ ದೇವರಿಗಾಗಿ ವೈರಾಗ್ಯವಾಗಿ ನಿಲ್ಲುತ್ತಾ ಇದ್ದಾನೆ. ಅವನೊಟ್ಟಿಗೆ ಅವನ ಸ್ನೇಹಿತರು ಕೂಡ ಇದ್ದರು. ಇವರನ್ನು ನೋಡಿದಾಗ ಕಂಚುಕಿಯು ಸಾಧಾರಣವಾಗಿ ಇದಕ್ಕೆ ಅನುಮತಿಯನ್ನು ಕೊಡುವುದಿಲ್ಲ. ಕಾರಣ ಇದು ರಾಜ ದ್ರೋಹವಾಗಿ ಕೂಡ ಬದಲಾಗಬಹುದು. ಆದರೆ ದೇವರು ಅವನ ದೃಷ್ಟಿಯಲ್ಲಿ ಅವರಿಗೆ ದಯೆಯನ್ನು ಹುಟ್ಟಿಸಿ ಸ್ವಲ್ಪ ದಿನಗಳು ಪರೀಕ್ಷಿಸುವಂತೆ, ನಂತರ ಅವರು ಬಯಸಿದ್ದನ್ನು ಅವರು ಕೇಳಿದಂಥ ಆಹಾರ ಪದಾರ್ಥಗಳನ್ನೇ ಅವರಿಗೆ ಕೊಟ್ಟು ಪೋಷಿಸುವಂತೆ ವಿಷಯಗಳು ಬದಲಾದವು. ಅಂದರೆ ಅಲ್ಲಿ ನೋಡುವಂಥ ಸಮಯದಲ್ಲಿ ದಾಸತ್ವದ ಅವಸ್ಥೆಯಲ್ಲಿ ಇರುವಂಥವರಿಗೆ ರಾಜ್ಯದಲ್ಲಿ ಅಧಿಕಾರ ಸಿಗುತ್ತದೆ, ಉನ್ನತ ಸ್ಥಾನಮಾನ ಸಿಗುತ್ತದೆ ಅನ್ನುವಾಗ ಎಲ್ಲರೂ ಕೂಡ ಅದರ ಮೇಲೆ ದೃಷ್ಟಿಯನ್ನು ಇಡುತ್ತಾ ಇದ್ದರು. ಆದರೆ ಈ ನಾಲ್ವರಾದರೂ ನಾವು ದೇವರ ಚಿತ್ತಕ್ಕೆ ದೇವರ ಆಜ್ಞೆಗಳಿಗೆ ಮೊದಲ ಸ್ಥಾನವನ್ನು ಕೊಡುತ್ತೇವೆ, ಆತನು ಮೆಚ್ಚುವಂಥ ಕಾರ್ಯಗಳನ್ನೇ ಮಾಡುತ್ತೇವೆ. ಅದನ್ನು ಬಿಟ್ಟರೆ ಅಥವಾ ಅದನ್ನು ಮೀರಿ ಮಾಡುವುದಕ್ಕೆ ಹೇಳುವಂಥ ಕಾರ್ಯಗಳಿಗೆ ನಾವು ಎಂದಿಗೂ ಕೂಡ ಒಳಗಾಗುವುದಿಲ್ಲ ಎಂಬುದಾಗಿ ಧೈರ್ಯವಾಗಿ ನಿಂತದ್ದರಿಂದ ನಂತರ ನೋಡುವಾಗ ಮಿಕ್ಕ ಎಲ್ಲರಿಗಿಂತ ಈ 4 ಜನರು 10 ಪಟ್ಟು ನಿಪುಣರಾಗಿ ಜ್ಞಾನವುಳ್ಳವರಾಗಿ ವಿಶೇಷವಾದವರಾಗಿ ಪ್ರಕಟವಾದರು. ಉನ್ನತವಾದ ಸ್ಥಾನಮಾನಗಳನ್ನು ಕೂಡ ಹೊಂದಿದರು. ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಮಗೆ ಅನೇಕ ಅವಕಾಶಗಳು ಬರಬಹುದು, ಅನೇಕ ಸ್ಥಾನಮಾನಗಳು ಸಿಕ್ಕುವಂಥ ಮಾರ್ಗಗಳು ತೆರೆಯಲ್ಪಡಬಹುದು, ಆಶೀರ್ವಾದಗಳು ಕಾಣಬಹುದು. ಇದೆಲ್ಲದರ ಮಧ್ಯದಲ್ಲಿ ಕೂಡ ದೇವರ ನಿಯಮಗಳನ್ನು ಮೀರಬಾರದು, ದೇವರಿಗೆ ಮೆಚ್ಚುಗೆಯಾಗಿಯೇ ನಡೆದುಕೊಳ್ಳಬೇಕು. ಆತನಿಗೆ ದುಃಖವನ್ನುಂಟು ಮಾಡುವಂಥ, ಆತನಿಗೆ ಇಷ್ಟ ಇಲ್ಲದಿರುವಂಥ ಯಾವ ಕಾರ್ಯಗಳಿಗೂ ಕೂಡ ನಾನು ಆಸ್ಪದವನ್ನು ಕೊಡಬಾರದೆಂಬುದಾಗಿ ನಾವು ವೈರಾಗ್ಯವಾಗಿ ಜೀವಿಸುವಾಗಲೇ ಉನ್ನತವಾದಂಥ ಮಾರ್ಗಗಳು ನಮಗೋಸ್ಕರ ತೆರೆಯಲ್ಪಟ್ಟು ಪರಿಸ್ಥಿತಿಗಳು ಹೇಗೆ ಬದಲಾದರೂ ಕೂಡ ದೇವರು ನಮ್ಮನ್ನು ವಿಶೇಷವಾಗಿ ಮಾನಿಸುವಂತೆ ನಮ್ಮ ಸಂಗಡ ಇದ್ದು ಮುನ್ನಡೆಸುವುದನ್ನು ಕಾಣಬಹುದಾಗಿದೆ. ಅನೇಕರು ಅವಕಾಶಗಳನ್ನು ಹಿಂದಟ್ಟಿ ಹೋಗಿ ದೇವರನ್ನೇ ಮರೆತು ಬಿಡುತ್ತಾರೆ. ಅಂಥವರ ಜೀವನ ಕೊನೆಗೆ ಮುಳುಗಿ ಹೋಗಿ ನಾಶನಗಳಲ್ಲಿ ವೇದನೆಗಳಲ್ಲಿ ಅಂತ್ಯವಾಗುತ್ತದೆ. ಆದ್ದರಿಂದ ಏನೇ ಮಾಡುತ್ತಾ ಇದ್ದರೂ ಮೊದಲ ಸ್ಥಾನವನ್ನು ದೇವರಿಗೆ ಕೊಡಿ, ಆತನ ಮಾತುಗಳಿಗೆ ವಿಧೇಯರಾಗುವುದಕ್ಕೆ ನಿಮ್ಮನ್ನು ಸಮರ್ಪಿಸಿರಿ. ನಿಶ್ಚಯವಾಗಿ ಈ ದಿವಸಗಳಲ್ಲಿ ದೇವರು ನಿಮ್ಮ ಸಂಗಡ ಇದ್ದು ಮನುಷ್ಯರ ದಯೆಗೆ ನೀವು ಪಾತ್ರರಾಗುವಂತೆ, ವಿಶೇಷವಾಗಿ ದೇವರ ಅನುಗ್ರಹದಿಂದ ಉನ್ನತ ಸ್ಥಾನಗಳಿಗೇರುವಂತೆ ವಿಷಯಗಳು ಬದಲಾಗುತ್ತವೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ರಾಜನ ಉದ್ಯೋಗಸ್ಥರಾಗುವಂತೆ, ಉನ್ನತವಾದಂಥ ಸ್ಥಾನಮಾನಗಳನ್ನು ಹೊಂದುವಂತೆ, ತರಬೇತಿಗಳನ್ನು ಕೊಟ್ಟು, ರಾಜನು ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಕೂಡ ಕೊಟ್ಟು, ಆ ಒಂದು ಶಿಕ್ಷಣ ನಡೆಯುವಂಥ ಸಮಯದಲ್ಲಿ ದಾನಿಯೇಲನಾದರೂ ಅವನ ಸ್ನೇಹಿತರಾದರೂ ನಾವು ದೇವರ ಆಜ್ಞೆಗಳನ್ನು ಮೀರಿ ನಡೆದುಕೊಳ್ಳುವುದಿಲ್ಲ ಎಂಬುದಾಗಿ ಅವಕಾಶಗಳನ್ನು ಬದಲಾಗಿ ದೇವರನ್ನ ಹಿಡಿದುಕೊಂಡದ್ದರಿಂದ ದೇವರೇ ಮನುಷ್ಯರ ದಯೆಗೋರನ್ನ ಪಾತ್ರರನ್ನಾಗಿ ಮಾಡಿ ಎಲ್ಲರಿಗಿಂತಲೂ 10 ಪಟ್ಟು ನಿಪುಣರಾಗಿ ಅವರನ್ನು ಮಾರ್ಪಡಿಸಿ ವಿಶೇಷವಾಗಿ ಅವರನ್ನು ಘನಪಡಿಸಿ ಉನ್ನತ ಸ್ಥಾನಗಳಿಗೆ ಏರಿಸಿದಂತೆ ಈ ದಿವಸಗಳನ್ನು ಕೇಳ್ತಾ ಇರುವಂಥ ಪ್ರತಿಯೊಬ್ಬೊಬ್ಬರೂ ಕೂಡ ಎಲ್ಲ ಆಶೀರ್ವಾದಗಳ ಮಧ್ಯೆ, ಮೇಲುಗಳ ಮಧ್ಯೆ, ಉನ್ನತವಾದಂಥ ಅಧಿಕಾರಗಳ ಮಧ್ಯೆಯಲ್ಲಿ ಕರ್ತನೆ ನಿನಗೆ ಪ್ರಾಮುಖ್ಯತೆಯನ್ನು ಕೊಟ್ಟು ನಿನಗೆ ವಿಧೇಯರಾಗಿ ನಡೆದುಕೊಳ್ಳುವುದಕ್ಕೆ ಒಬ್ಬೊಬ್ಬರಿಗೂ ಸಹಾಯ ಮಾಡು. ನಿನ್ನನ್ನು ಮರೆತರೆ ಅಪ್ಪ ನಮ್ಮ ಜೀವಿತವೇ ನಾಶವಾಗುತ್ತದೆ ಎಂಬುದನ್ನು ಅರಿತುಕೊಳ್ಳುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿನಗೆ ಪ್ರಾಮುಖ್ಯತೆ, ನಿನಗೆ ವಿಧೇಯತೆ ಕರ್ತ, ನೀನು ಹೇಳುವ ಹಾಗೆ ಜೀವಿತವನ್ನು ನಡೆಸಿ ಜಯಶಾಲಿಗಳಾಗುವಂತೆ ಪ್ರತಿಯೊಬ್ಬೊಬ್ಬರಿಗೂ ನಿನ್ನ ಕೃಪೆಯನ್ನು, ದಯೆಯನ್ನು ಅನುಗ್ರಹಿಸಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನಾತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.